ಪತ್ರಿಕಾಗೋಷ್ಠಿಯಲ್ಲಿ ಮೊನ್ನೆ ಬೆಳಗಾವಿಯಲ್ಲಿ ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಕಾಂಗ್ರೆಸ್ಸಿನ ನಾಯಕರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಒಂದು ಸಭೆಯನ್ನು ಆಯೋಜನೆ ಮಾಡ್ತಾರೆ. ಆ ಸಭೆಗೆ ಕೆಲವು ಬಿಜೆಪಿಯ ಗುಂಡಾಗಳು ಸಭೆಗೆ ನುಗ್ಗಿ ಪ್ರತಿಭಟಿಸುವ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿಯ ಅಧಿಕಾರಿಗಳಿಗೆ ತರಾಟೆ ತಗೊಳ್ತಾರೆ. ಅದನ್ನ ಬಿಜೆಪಿಯವರು ಅಲ್ಲಿಯ SP-ಗೆ ಹೊಡೆಯಕ್ಕೆ ಕೈ ಎತ್ತಿದ್ರು ಅಂತ ಇದನ್ನ ಬೇರೆ ಬೇರೆ ಕಡೆಯಲ್ಲಿ ತಾವು ಪ್ರತಿಭಟನೆ ಮಾಡೋಕೆ ಹೇಳ್ತಾರೆ. ಅದೆಲ್ಲ ಸುಳ್ಳು. ಯಾಕಂದ್ರೆ ಅಲ್ಲಿ ತಾವೆಲ್ಲ ಗಮನಿಸಿದಿರಿ, SP ಕರೆದು ಹೇಳಿದ್ರು ಯಾಕಪ್ಪ ಹೀಗಾಗ್ತಿದೆ ಏನಿದು ಅಂತ ಹೇಳಿದಾಗ ಅವರು ಬರ್ತಾರೆ. ಅಲ್ಲಿ ಅವರ ಗನ್ಮ್ಯಾನ್ ಅಡ್ಡ ಬರ್ತಾನೆ, ಸಿದ್ದರಾಮಯ್ಯನವರ ಗನ್ಮ್ಯಾನ್. ಅವನಿಗೆ ಸರ್ಕಳ ಅಂತ ಈ ಕೈ ಸಿದ್ದರಾಮಯ್ಯನವರು ಸರಿಸ್ತಾರೆ. ಅದನ್ನ SP ಕೈ ಮಾಡಿದ್ರು ಅಂತ ಬಿಜೆಪಿಯವರು ಬಿಂಬಿಸಿದ್ದಾರೆ. ಈ ಬಿಜೆಪಿಯರ ಸಣ್ಣತನ ಎಲ್ಲಿವರೆಗೂ ಆಗಿದೆ ಅಂದ್ರೆ ಇದೇ ನಿದರ್ಶನ. ಹಾಗೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಮಟ್ಟದ ಕೆಳ ಹಂತಕ್ಕೆ ಇಳಿಯುವ ನಮ್ಮ ನಾಯಕರಲ್ಲ. ಅವರೊಬ್ಬ ಅಹಿಂದ ನಾಯಕರು. ಎಲ್ಲ ವರ್ಗದವರಿಗೂ ಗೌರವ ಕೊಟ್ಟು ಗೌರವ ತಗೊಳ್ಳೋದು ಅವರಿಗೆ ಯಾರು ಹೇಳ್ಕೊಡ್ಬಾರ್ದ ಅವಶ್ಯಕತೆ ಇಲ್ಲ. ಬಿಜೆಪಿಯಿಂದ ಕಲಿಬೇಕಾಗಿದ್ದ ಅವಶ್ಯಕತೆಯೂ ಅವರಿಗಿಲ್ಲ. ಅದನ್ನು ತಿರುಚಿ ಇವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ತಮಗೆ ಅದಕ್ಕೆ ಬಿಜೆಪಿಯವರ ಬಗ್ಗೆ ನಾವು ಎಚ್ಚರಿಕೆ ಮಾತನ್ನು ಆಡಬೇಕಾಗತ್ತೆ. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.